ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಗಣರಾಜ್ಯೋತ್ಸವದ ತುಂಬು ಹೃದಯದ ಅಭಿನಂದನೆಗಳು, ಶುಭಾಶಯಗಳು. ನಾನು ಸ್ಮಿತಾ ರಂಗನಾಥ್. ನಮಗೆ ದೇಶ ಎಂದೆಂದಿಗೂ ಮೊದಲು. ರಾಷ್ಟ್ರೀಯತೆ ಅನ್ನೋ ವಿಚಾರ ಬಂದಾಗ ಅದು ನಮ್ಮ ನಿತ್ಯೋತ್ಸವ, ನಿತ್ಯದ ಸಂಭ್ರಮ. ನಾವು ಭಾರತೀಯರು, ಭಾರತ ದೇಶದ ನಿವಾಸಿಗಳು ಅನ್ನೋದನ್ನ ಸಂಭ್ರಮದಿಂದ ಮತ್ತಷ್ಟು ಸಂಭ್ರಮ ಪಡುವ ದಿನ ಇವತ್ತು. ಹೀಗಾಗಿ ರಿಪಬ್ಲಿಕ್ ಕನ್ನಡ ಈ ದಿನದ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚುಗೊಳಿಸುವ ಪ್ರಯತ್ನದ ಭಾಗವಾಗಿ ಈ ದೇಶದ ಗಡಿಯನ್ನ ಕಾಯುವ, ಈ ದೇಶದ ನಿವಾಸಿಗಳನ್ನ ಕಾಯುವ, ಇಡಿಯಾಗಿ ಈ ದೇಶವನ್ನೇ ಕಾಯುವ ವೀರ ಯೋಧರ ಜೊತೆಯಲ್ಲಿ ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಈ ವಿಶೇಷ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ. ನಾನಾಗ್ಲೇ ಹೇಳಿದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ದೇಶವನ್ನ ಕಾಯ್ದ ವೀರ ಯೋಧರು ಹಾಗೆ ವೀರ ಯೋಧರ ಕುಟುಂಬದವರು ನಮ್ಮ ಜೊತೆಯಲ್ಲಿರ್ತಾರೆ. ಎಲ್ಲರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಲಕ್ಷ್ಮೀಶ್ ಅವರು. ಇವರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕಾರ್ಯದರ್ಶಿಗಳು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಡಾಕ್ಟರ್ ಶಿವಣ್ಣ ಅವರಿದ್ದಾರೆ, ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಯಲ್ಲಿ ಬೆಂಗಳೂರು ಜಿಲ್ಲಾಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಸಿ ವೇಣು ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಜೊತೆಯಲ್ಲಿ ಜಯಣ್ಣ ಜಿಎಂ ಅವರಿದ್ದಾರೆ, ಗೌರವಾಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜವಾದ ರತ್ನಗಳು, ಭಾರತದ ಮುತ್ತು ರತ್ನಗಳು ನಮ್ಮ ಜೊತೆಯಲ್ಲಿದ್ದಾರೆ. ಅಸಲಿ ಸೈನಿಕರೇ ನಮ್ಮ ದೇಶದ ಮುತ್ತು ರತ್ನಗಳಲ್ವಾ? ನಾನು ಬಹುಶಃ ಮಾತನ್ನ ಶಿವಣ್ಣ ಅವರಿಂದ ಪ್ರಾರಂಭ ಮಾಡ್ತೀನಿ. ಸಾಮಾನ್ಯವಾಗಿ ನಾವಾದ ನಂತರದಲ್ಲಿ ನಮ್ಮ ಕುಟುಂಬ, ಅದಾದ ನಂತರದಲ್ಲಿ ನಮ್ಮ ಮನೆ, ನಮ್ಮೂರು, ನಮ್ಮ ದೇಶ, ಹೀಗೆ ಸಾಮಾನ್ಯವಾಗಿ ನಾವೆಲ್ಲ ಯೋಚನೆ ಮಾಡೋದು. ಆದರೆ ಹೇಗೆ ಇಡೀ ದೇಶ ಮೊದಲು, ನನ್ನದು, ದೇಶವನ್ನ ಕಾಯೋದು ನನ್ನ ಮೊದಲ ಕರ್ತವ್ಯ, ಈ ಮನಸ್ಥಿತಿಗೆ ಸೈನಿಕರು ಹೋಗೋದು ಹೇಗೆ ಅಂತ ಮೊದಲು ಎಲ್ರಿಗೂ ನಮ್ಮ ವೀಕ್ಷಕರಿಗೆ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಮ್ಮೆಲ್ಲ ಸೈನಿಕರ ಪರವಾಗಿ, ನಮ್ಮ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಸೈನಿಕರ ಪರವಾಗಿ ಶುಭಾಶಯನ ತಿಳಿಸಕ್ಕೆ ಇಚ್ಛೆಪಡ್ತೀನಿ. ಮೊದಲನೇದಾಗಿ ಯಾವುದೇ ಒಬ್ಬ ವ್ಯಕ್ತಿ ದೇಶನ ಕಾಯಬೇಕು ಅಂದರೆ ಅವನಿಗೆ ದೇಶಾಭಿಮಾನ ಇರಬೇಕು, ದೇಶ ಪ್ರೇಮ ಇರಬೇಕು. ಎಲ್ಲರೂ ಸಹಜವಾಗಿ ಪ್ರತಿಯೊಬ್ಬನಲ್ಲೂ ದೇಶ ಪ್ರೇಮ ಇದ್ದೇ ಇರುತ್ತೆ. ಅದನ್ನು ನಾವು ಯಾವ ರೀತಿ ನಾವು ಅದನ್ನು ದೇಶ ಕಾಯಲಿಕ್ಕೆ ನಾವು ಒಂದು ಸೇನೆಗೆ ಹೋಗಲಿಕ್ಕೆ ಆದರೆ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆನ ಹೋಗೋವಂಥ ವ್ಯಕ್ತಿ ಮೊದಲಾಗಿ ನಾನು ದೇಶಕ್ಕಾಗಿ ನಾನು ಏನಾದ್ರು ಕೊಡುಗೆ ಕೊಡೋ ಮನೋಭಾವ ಇದ್ದರೆ ಮಾತ್ರ ದೇಶ ಸೇವೆ ಮಾಡೋಕ್ಕಾಗುತ್ತೆ. ಜೊತೆಗೆ ಪ್ರತಿಯೊಬ್ಬರು ದೇಶ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಹೇಗೆ ರೀತಿ ನಾವು ದೇಶ ಪ್ರೇಮ ಎಲ್ಲರೂ ದೇಶ ಅಲ್ಲಿ ಗಡಿಲೋಗಿ ಕಾಯೋಕ್ಕಾಗಲ್ಲ. ಬಟ್ ಅವ್ರವ್ರು ಇರೋವಂಥ ಜಾಗದಲ್ಲಿ ನಾವೇನು ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀವಿ. ಇವಾಗ ನಾವು ಉದಾಹರಣೆಗೆ ಒಬ್ಬರು ಆಟೋ ಡ್ರೈವರ್ ಇರ್ತಾರೆ, ಒಬ್ರು ಲಾರಿ ಚಾಲಕರು ಇರ್ತಾರೆ, ಒಬ್ಬರು ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಒಬ್ಬ ಎಜುಕೇಷನ್ ಇರ್ತಾರೆ, ರಾಜಕಾರಣಿಗಳಿರ್ತಾರೆ. ಅವರವರ ಒಂದು ಕೆಲಸ ಪ್ರಾಮಾಣಿಕತೆಯಿಂದ ಆ ಒಂದು ಕೆಲಸವನ್ನು ಮಾಡೋದೇ ಆ ದೇಶ ಪ್ರೇಮ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಎಲ್ಲರೂ ಕೂಡ ಅವರವರ ಸ್ಥಳದಲ್ಲಿ ಅವರವರ ಉದ್ಯೋಗ ಇರ್ಬೋದು, ಅವರವರ ವ್ಯಕ್ತಿತ್ವ ಇರ್ಬೋದು, ಪ್ರಾಮಾಣಿಕತೆಯಿಂದ ನಮ್ಮ ದೇಶಕ್ಕಾಗಿ ಸೇವೆಯನ್ನ ಕೊಟ್ಟರೆ ಅದೇ ಒಂದು ದೇಶ ಪ್ರೇಮ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ ಮೇಡಮ್. ಜಯಣ್ಣ ಸರ್, ಈಗ ಗಡಿಯಲ್ಲಿ ನಿಂತು ದೇಶವನ್ನ ಕಾಯೋ ಸಂದರ್ಭದಲ್ಲಿ ಮನೆ, ಮಠ, ನಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನವರನ್ನ ಕಾಪಾಡೋದು ಯಾರು, ಈ ರೀತಿ ಚಿಂತನೆಗಳು ಬರೋದೇ ಇಲ್ವಾ? ಸಹಜವಾಗಿ ಆರ್ಮಿಯಲ್ಲಿ ಇರೋರು ಕೂಡ ಹಾಗೆ ಇರ್ತಾರೆ. ಬಟ್ ಈ ಭಾವನೆಗಳನ್ನ ಬದಿಗೊತ್ತಿ ದೇಶಕ್ಕೋಸ್ಕರ ನನ್ನನ್ನು ನಾನು ಸಮರ್ಪಣೆ ಮಾಡ್ಕೊಳ್ತೀನಿ, ಈ ಮನಸ್ಥಿತಿಗೆ ಹೋಗೋದು ಹೇಗೆ ಸೈನಿಕರು ಅಂತ ಹೇಳಿ ತಾವು ಹೇಳಿದಾಗೆ, ಗಡಿಯಲ್ಲಿ ಒಬ್ಬ ಸೈನಿಕ ಗಡಿನ ಕಾಯಬೇಕು ಅಂತ ಹೇಳಿದರೆ ಅವನಿಗೆ ಯಾವ ಕಷ್ಟ ಸುಖ, ಹೆಂಡತಿ, ಮಕ್ಕಳು. ಅದಕ್ಕೆ ಮೊದಲನೇದಾಗಿ ನಾನು ಹೇಳ್ತೀನಿ, ಎಲ್ಲ ಜನತೆಗೂ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ, ಈ ಯೌವನವನ್ನು ಮರೆತು, ಅವನ ವಿದ್ಯಾಭ್ಯಾಸವನ್ನು ಮರೆತು ದೇಶಕ್ಕೋಸ್ಕರ ಪಣ ತೊಟ್ಟು ಗಡಿಯನ್ನು ಕಾಯ್ತಾನೆ ಅಂತ ಹೇಳಿದರೆ ಆ ಸೈನಿಕಿಗೆ ಅಷ್ಟು ವಿದ್ಯೆ ಇರಲ್ಲ, ಅವರಿಗೆ ಏನು ಗೊತ್ತಿರಲ್ಲ, ಅವರಿಗೆ ಹೆಂಡತಿ ಮಕ್ಕಳ ಬಗ್ಗೆ ಯಾವ ಭಾವನೆಯೂ ಇರಲ್ಲ. ಆ ಜಗ ಆಗಿರುತ್ತೆ, ಆ ಒಂದು ಸೈನ್ಯದ ನಮಗೆ ಕೊಡ್ತಕ್ಕಂತಹ ಟ್ರೈನಿಂಗ್ ಆಗಿರುತ್ತೆ. ನಾವು ಹಿಂದೆ ನೋಡುವಂಥ ಪ್ರಶ್ನೆನೇ ಇಲ್ಲ. ಜನತೆನ ಸೇವ್ ಮಾಡಬೇಕು. ನಾವು ಗಡಿಯಲ್ಲಿದ್ದೀವಿ, ನಮ್ಮ ದೇಶ ನಮ್ಮನ್ನು ನಂಬಿ ನಿದ್ದೆ ಮಾಡ್ತಾ ಇದೆ, ನಮಗೇನಾದರೂ ಪರವಾಗಿಲ್ಲ ಅಂತಕ್ಕಂಥ ಒಂದು ಮನೋಭಾವವನ್ನು, ಆ ಒಂದು ರಕ್ತವನ್ನು, ಆ ಒಂದು ಛಲವನ್ನು ನಮಗೆ ಆರ್ಮಿಯಿಂದ ಕಳಿಸಿರ್ತಾರೆ. ಅದೇ ಪ್ರಕಾರ ಮುಂದುವರಿತೀವಿ.
ಯಾವುದೇ ಕಾರಣಕ್ಕೂ ಇದು ಹಿಂದೆ ಸರಿಯಂತ ಪ್ರಶ್ನೆನೂ ಇಲ್ಲ. ಇವತ್ತು ಕೂಡ ಯಾವ ಮಾಜಿ ಸೈನಿಕರು ಕೂಡ ಈ ದೇಶಕ್ಕೋಸ್ಕರ ಪಣ ತೊಟ್ಟು ಯಾವ ಕಾಲದಲ್ಲಿ ಬೇಕಾದರೂ ಕೂಡ, ಈಗ ನಮ್ಮ ಈ ಇಳಿ ವಯಸ್ಸಲ್ಲಿ 20-30 ವರ್ಷ ಸರ್ವಿಸ್ ಮಾಡಿ ಬಂದರೂ ಕೂಡ ನಮ್ಗೆ ಈಗಲೂ ಅದೇ ಛಲ ಇದೆ. ನಮ್ಮ ಹಿಂದೂಸ್ತಾನ ಹಿಂದೂಗಳಿಗೋಸ್ಕರ, ಪ್ರತಿಯೊಬ್ಬರಿಗೋಸ್ಕರ ನಾವು ಈಗಲೂ ಕೂಡ ನಮ್ಮ ಪ್ರಾಣ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಲಿಕ್ಕೆ ಈ ಮೂಲಕ ನಾವು ಬಯಸ್ತೀವಿ. ಸರಿ ಸರ್. ವೇಣು ಸರ್, ಇವಾಗ ಗಡಿಯಲ್ಲಿ ನಿಂತು ದೇಶ ಕಾಯ್ತಾ ಇರೋ ವೀರ ಯೋಧರು ಪ್ರಾಣ ತ್ಯಾಗ ಮಾಡ್ಲಿಕ್ಕೂ ಕೂಡ ಸಿದ್ಧರಿರೋ ಪರಿಸ್ಥಿತಿಯಲ್ಲಿ ದೇಶದ ಒಳಗಾಗ್ತಿರೋ ಕೆಲವೊಂದಷ್ಟು ವಿದ್ಯಮಾನಗಳು ಸಹಜವಾಗಿ ಸೈನಿಕರ ಗಮನ ಕೂಡ ಬರ್ತಾ ಇರುತ್ತೆ. ಸಂವಿಧಾನದ ಹೆಸರಲ್ಲಿ ರಾಜಕಾರಣಿಗಳು ಆಡೋ ಜಗಳಗಳು, ಕೆಲವರು ಹೇಳ್ತಾರೆ ನಾವು ಸಂವಿಧಾನ ಉಳಿಸೋಕ್ ಬಂದಿದ್ದೀವಿ, ಇನ್ ಕೆಲವ್ರನ್ನ ತೋರ್ಸಿ ಹೇಳ್ತಾರೆ ಇವ್ರು ಸಂವಿಧಾನವನ್ನು ಮುಳುಗಿಸ್ತಿದ್ದಾರೆ. ಈ ರೀತಿಯಾದ ಚರ್ಚೆಗಳು ರಾಜಕೀಯ ವಿಚಾರದಲ್ಲಿ ಮುನ್ನೆಲೆಗೆ ಬರ್ತಿದ್ದಾಗ ಆ ಗಡಿಯಲ್ಲಿ ನಿಂತ ಯೋಧನ ಮನಸ್ಸಿನಲ್ಲಿ ಏನಾಗ್ತಿರುತ್ತೆ ಅಂತ ಹೇಳಿ, ಅರೆ ನಾವು ದೇಶಕ್ಕೋಸ್ಕರ ಪ್ರಾಣ ಕೊಡ್ಲಿಕ್ಕೆ ರೆಡಿ ಇದ್ದೀವಿ, ಆದ್ರೆ ದೇಶದ ಒಳಗೆ ಹೀಗೆಲ್ಲ ಆಗ್ತಿದೆಯಲ್ಲ ಅನ್ನೋದು ಸೈನಿಕನ ಮನಸ್ಸ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ. ಸೊ ಈ ಕಾನ್ಸ್ಟಿಟ್ಯೂಷನ್ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಚರ್ಚೆಗಳನ್ನ ಮಾಡ್ತಾರೆ. ರಾಜಕೀಯವಾಗಿ ಕೆಲವರು ಅದನ್ನ ತಗೊಂಡೋಗ್ತಾರೆ, ಸಂವಿಧಾನವನ್ನ ಬದಲು ಮಾಡಬೇಕು ಅಥವಾ ಸಂವಿಧಾನವನ್ನ ಉಳಿಸ್ಬೇಕು ಅಂತೇಳಿ. ಇದು ರಾಜಕೀಯ ಚರ್ಚೆ ಆಗ್ಬಿಡುತ್ತೆ. ನಾವು ಅದಕ್ಕೆ ಹೋಗೋದು ಬೇಡ. ಆದರೆ ನಾವು ಎಲ್ಲ ಭಾರತೀಯರು ಏನು ಇವತ್ತು ಗಣರಾಜ್ಯೋತ್ಸವ ದಿನ ಇದೆ, ಅದನ್ನ ನಾವು ಕರೆಕ್ಟಾಗಿ ಅರ್ಥೈಸ್ಕೊಂಡು ನಾವು ಅದರಂತೆ ನಾವು ನಡೆದುಕೊಂಡ್ರೆ ಏನು ಈ ಭಾರತದ ಒಕ್ಕೂಟ ವ್ಯವಸ್ಥೆ ಏನು 520ಕ್ಕೂ ಹೆಚ್ಚು ಸಂಸ್ಥಾನಗಳಿದ್ವು, ಅದನ್ನೆಲ್ಲ ಒಟ್ಟುಗೂಡಿಸಿ ಅಖಂಡ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಏನು ಪಣ ತೊಟ್ಟಿದ್ದಾರೆ ನಮ್ಮ ಪೂರ್ವಿಕರು, ಏನು ಅದನ್ನ ಅನುಭವಿಸ್ಕೊಂಡು ಬಂದ್ರು, ಅದನ್ನ ಮುಂದೆನೂ ಸಹ ನಾವು ಅಖಂಡ ಭಾರತವನ್ನ ಮಾಡಬೇಕು ಅಂತ ಹೊಟ್ಟಿದ್ದೇವೆ. ವಿಶ್ವಗುರು ಮಾಡ್ಲಿಕ್ಕೆ ಅಂತ ಹೇಳಿ ಏನು ಎಲ್ಲರೂ ನಾವು ಭಾರತೀಯರು ಇಚ್ಛೆ ಪಡ್ತೇವೆ. ಆ ಕಾನ್ಸ್ಟಿಟ್ಯೂಷನ್ ಕರೆಕ್ಟ್ ಆಗಿ ನಾವು ಅರ್ಥೈಸ್ಕೊಂಡು ಹೋದಾಗ ನಾವು ಒಂದಲ್ಲ ಒಂದು ದಿವಸ ಅಖಂಡ ಭಾರತವನ್ನ ನಾವು ಪಡೆದೇ ಪಡ್ತೀವಿ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಅದೇ ರೀತಿ ಇವತ್ತು ಏನು ನಾವು ಗಣರಾಜ್ಯೋತ್ಸವ ದಿನ ಆಚರಣೆ ಮಾಡ್ತೀವಿ, ಇದು ಒಂದು ದೇಶಕ್ಕೆ ಮಾತ್ರ ಸೀಮಿತ ಅಲ್ಲ, ಇದೊಂದು ವಿಶ್ವಕ್ಕೆ ಸಾರುವಂತಹ ದಿನ. ಯಾಕಂತ ಹೇಳಿದ್ರೆ ಆರ್ಮಿ ಪರೇಡ್ ಮಾಡ್ತಾರೆ ನಮ್ಮ ಡೆಲ್ಲಿಯಲ್ಲಿ, ಇವತ್ತು ನಡೀತದೆ ಪರೇಡ್ ಮಾಡ್ತೀವಿ ನಾವು. ಆರ್ಮಿಯ ಶಕ್ತಿಯನ್ನ, ಎಲ್ಲಾ ಸೇನೆಯ ಒಂದು ತುಕಡಿಗಳನ್ನ ಅಲ್ಲಿ ನಾವು ಇಡೀ ವಿಶ್ವಕ್ಕೆ ಪ್ರಸ್ತುತ ಮಾಡಿಸ್ತೀವಿ. ಆರ್ಟಿಲರಿ ಇರ್ಬೋದು, ಬಫರ್ಸ್ ಇರ್ಬೋದು, ದೊಡ್ಡ ದೊಡ್ಡ ಟ್ಯಾಂಕ್ಗಳು ಇರ್ಬೋದು, ನಮ್ಮ ಹತ್ರ ಏನೆಲ್ಲ ಆಧುನಿಕ ವೆಪನ್ಗಳು ಇದೆ ಅದನ್ನೆಲ್ಲ ನಾವು ಇಡೀ ವಿಶ್ವಕ್ಕೆ ತೋರಿಸುವಂತಹ, ನಮ್ಮ ಆರ್ಮಿಯ ಸೇನೆಯ ಬಲವನ್ನ ತೋರಿಸುವಂತಹ ಕೆಲಸನೂ ಸಹ ಇವತ್ತು ನಾವು ಮಾಡ್ತೇವೆ. ಇಡೀ ವಿಶ್ವಕ್ಕೆ ನಾವು ಎಷ್ಟು ಬಲಿಷ್ಠರಾಗಿದ್ದೇವೆ ಭಾರತ ಸೇನೆ ಅಂತೇಳಿ ತೋರಿಸ್ಲಿಕ್ಕೆ ಇವತ್ತು ಆ ದಿನ ಆಗುತ್ತೆ. ಮತ್ತೆ ಅದೇ ರೀತಿ ಪ್ಯಾಟ್ರಿಯಟಿಸಮ್, ದೇಶಭಕ್ತಿ. ಈ ದೇಶಭಕ್ತಿ ಅನ್ನೋದು ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಹುಟ್ಕೊಂಡು ಬರುತ್ತೆ. ಯಾಕಂತ ಹೇಳಿದ್ರೆ ನಾವು ಹಿಂದೆಗೆ ನೀವು ಸ್ವತಂತ್ರ ಪೂರ್ವದಲ್ಲಿ ತಗೊಂಡ್ರೆ ಲಕ್ಷಾಂತರ ಜನ ನಮ್ಮ ದೇಶಕ್ಕೋಸ್ಕರ, ಸ್ವತಂತ್ರಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ, ಮೊಘಲರ ವಿರುದ್ಧ ಹೋರಾಡ್ತಾರೆ. ಆದ್ರೂ ನಮ್ಮ ಭಾರತವನ್ನ ಅವರು ಸ್ವತಂತ್ರ ಮಾಡೇ ತೀರ್ತೇವೆ ಅಂತೇಳಿ ಲಕ್ಷಾಂತರ ಜನ ತೀರ್ಕೊಳ್ತಾರೆ, ವೀರ ಮರಣವನ್ನ ಹಾಕ್ತಾರೆ. ಅದೇ ರೀತಿ ಸ್ವತಂತ್ರ ಆದ್ಮೇಲೂ ತಾವು ತಗೊಂಡ್ರೆ ಕಾರ್ಗಿಲ್ ಯುದ್ಧ ಇರ್ಬೋದು, 71 ಇರ್ಬೋದು, 65 ಇರ್ಬೋದು, ಎಷ್ಟು ಲಕ್ಷ ಜನ ನಮ್ಮ ಸೇನೆಯ ಜವಾನರು ತನ್ನ ಪ್ರಾಣವನ್ನೇ ಮುಡುಪಾಗಿರ್ತಾರೆ. ಆದ್ರೆ ಅವ್ರದ್ದು ಎಲ್ಲ ಒಂದೇ ಧ್ಯೇಯ ಆಗಿರುತ್ತೆ, ನಮ್ಮ ಭಾರತ ಮಾತೆಯ ಒಂದು ಹಿಡಿ ಮಣ್ಣನ್ನು ನಾವು ಇಲ್ಲಿಂದ ಕೊಂಡೊಯ್ಲಿಕ್ಕಾಗಲ್ಲ ಅನ್ನೋ ಒಂದು ಪ್ರತಿಜ್ಞೆಯನ್ನ ಮಾಡಿ ಈ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ ಮುಡುಪಾಗಿರ್ತಾರೆ. ನಿಜ ನಿಜ ನಿಜ. ಅದೇ ಪ್ರಶ್ನೆ ನಿಮಗೆ ಕೇಳ್ತೀನಿ ಲಕ್ಷ್ಮೀ ಸರ್. ನೋಡಿ, 1 ಇಂಚು ಭೂಮಿ ಕೂಡ ಶತ್ರು ರಾಷ್ಟ್ರದ ಪಾಲಾಗಬಾರ್ದು ಅಂತ ಹೇಳಿ ಅಲ್ಲಿ ಗಡಿಯಲ್ಲಿ ಯೋಧರು ಪ್ರಾಣ ತ್ಯಾಗ ಮಾಡ್ಲಿಕ್ಕೆ ಸಿದ್ಧ ಆಗಿರ್ಬೇಕಾದ್ರೆ, ಇಲ್ಲಿ ಅಂದ್ರೆ ಭಾರತದ ಒಳಗೆ ಭಾರತವನ್ನ ಇಬ್ಬಾಗ ಮಾಡಬೇಕು, ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅನ್ನೋ ಮಾತುಗಳು ಬರುತ್ತೆ, ಅಥವಾ ರಾಜ್ಯಗಳಾಗಿ ವಿಂಗಡಣೆ ಮಾಡಬೇಕು ಅಂತ ಬರುತ್ತೆ. ಈ ರೀತಿಯಾಗಿ ಕೇಳಿದಾಗ ಅಂದ್ರೆ ದೇಶವನ್ನ ವಿಭಜಿಸುವಂತಹ ಮನಸ್ಥಿತಿಗಳು ನಮ್ಮ ದೇಶದ ಒಳಗೆ ಇದ್ದಾರೆ ಅಂತ ತಿಳಿದಾಗ ಒಬ್ಬ ಯೋಧನಿಗೆ ಹೇಗಾಗುತ್ತೆ ಅಂತ ಹೇಳಿ. ಮೊದಲನೇದಾಗಿ ನಾನು ನಮ್ಮ ದೇಶದ 140 ಕೋಟಿ ಜನ ವಾಸವಾಗಿದ್ದಾರೆ, ಅವರೆಲ್ಲರ ಪರವಾಗಿ ರಿಪಬ್ಲಿಕ್ ಚಾನಲ್ಗೆ ಧನ್ಯವಾದಗಳನ್ನು ಹೇಳ್ತೀನಿ. ಪ್ರತಿ ವರ್ಷ ಸೈನಿಕರನ್ನು ಕರೆಸಿ ಅವರ ಕಷ್ಟಗಳನ್ನು ಮಾಧ್ಯಮ ಮುಖಾಂತರ ಅವ್ರಿಗೆ ತಲುಪಿಸ್ತಾ ಇದ್ದಾರೆ. ಮೊದಲಿಗೆ ಎಲ್ಲರ ಮಾಜಿ ಸೈನಿಕರ ಪರವಾಗಿ, ದೇಶದ ಜನತೆ ಪರವಾಗಿ ಚಾನಲ್ನವರಿಗೆ ನಮಸ್ಕಾರ ಹೇಳ್ತೀನಿ, ಧನ್ಯವಾದಗಳು ಹೇಳ್ತೇನೆ. ಈಗ ಜಯಣ್ಣ ಸರ್ ಹೇಳ್ದಂಗೆ ನಾವು ದೇಶದಲ್ಲಿ ಈಗ 3ನೇ ಸ್ಥಾನ ಇದ್ದೆ, ಪ್ರಪಂಚದಲ್ಲೇ 3ನೇ ಸ್ಥಾನದಲ್ಲಿದ್ದೀವಿ. ಮೊದಲನೇ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನಾವು ಒಗ್ಗಟ್ಟಾಗಬೇಕು. ಒಗ್ಗಟ್ಟು ನಮ್ಮಲ್ಲಿ ಆಗ್ತಾ ಇಲ್ಲ. ಇವ್ರು ಅವ್ರನ್ನ ಎಳಿತಾರೆ, ಅವ್ರು ಇವ್ರನ್ನ ಎಳಿತಾರೆ.
ಇಂಥ ಸಂದರ್ಭದಲ್ಲಿ ಉದಾಹರಣೆ ಯಾಕೆ ಇದನ್ನು ಕೊಟ್ಟೆ ಅಂತಂದರೆ, ನಾವು ಹೊರಗಡೆ ಬಂದರೆ ಇದೇ ಪೀಸ್ ಏರಿಯಾದಲ್ಲಿ ಬಂದರೆ, ಬಾರ್ಡರ್ಸ್ ಏರಿಯಾ ಬಿಟ್ಟು ಪೀಸ್ ಏರಿಯಾದ ಬಂದರೆ ಮತ್ತೆಲ್ಲ ಸಪ್ರೇಟ್ ಇರ್ತಾರೆ. ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತೇವೆ, ಒಟ್ಟಿಗೆ ಇರ್ತೇವೆ. ಯಾಕಂದರೆ ಮದ್ದು ಗುಂಡುಗಳು ಯಾರ ಹೆಸರು ಬರ್ದಿರಲ್ಲ. ನೀನು ಮುಸ್ಲಿಮ್ ಆಗಲಿ, ನೀನು ಹಿಂದೂ ಆಗಲಿ, ಅಥವಾ ನೀನು ಸಿಖ್ ಆಗಲಿ, ನೀನು ಜೈನ್ ಆಗಲಿ, ಕ್ರಿಶ್ಚಿಯನ್ ಆಗಲಿ ಅಂತ ಬರ್ದಿರಲ್ಲ. ಈ ಮನೋಭಾವನೆನ ಸೇನೆಯಲ್ಲಿ ಎಲ್ಲರಿಗೂ ಹೇಳ್ತಾರೆ, ನಾವೆಲ್ಲ ಒಂದು, ನಾವು ದೇಶ ಸೇವಕರು. ದೇಶ ಸೇವಕರನ್ನ ನೀವು ಗಣನೆಗೆ ತಗೊಳ್ಳಿ ಅಂತ ಹೇಳಿ ಸೇನೆ ಎಲ್ಲರಿಗೂ ತೋರಿಸ್ಕೊಡುತ್ತೆ. ಬಟ್ ಇಲ್ಲಿ ಸಂವಿಧಾನ ವಿಚಾರ ಬಂದಾಗ ಸಮಾನ ಹಕ್ಕು ಅಂತ ಬಾಬಾ ಸಾಹೇಬರು ಏನು ತೋರಿಸ್ಕೊಟ್ರು, ಸಮಾನ ಹಕ್ಕು ಯಾರಿಗೂ ಸಿಗ್ತಾ ಇಲ್ಲ. ಇಲ್ಲಿ ಒಡೆದು ಆಳ್ತಕ್ಕಂಥ ಸಂದರ್ಭಗಳು ಹುಟ್ಟಿದೆ. ಈಗ ನಮ್ಮಲ್ಲಿ ಭೂಸೇನೆ, ವಾಯುಸೇನೆ, ಜಲಸೇನೆ ಅಂತ 3 ಸೇನೆಗಳಿದೆ. ಆದರೆ ಎಲ್ಲರಿಗೂ ಕಾನೂನು ಒಂದೇ ಇದೆ. ನೀವು ಸೇವೆಯಿಂದ ಹೊರಗೆ ಬಂದರೆ ನಾವು ವಿಪರ್ಯಾಸಗಳನ್ನು ನೋಡ್ತೇವೆ. ಯಾಕಂದರೆ ನಮ್ಮ ಬ್ಲಡ್ಡಲ್ಲಿ ಏನು ತುಂಬಿಟ್ಟಿರ್ತಾರೆ ಅಂದರೆ ದೇಶ 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 ಅನ್ನೋ ಮನೋಭಾವನೆನ ತುಂಬಿಟ್ಟಿರ್ತಾರೆ. ನಾವು ಹೊರಗೆ ಬಂದರೆ ಶಿಸ್ತಿನಲ್ಲಿ ಇರ್ತೇವೆ. ನಾವೊಂದು 2-3 ವರ್ಷ ನಾವು ಪಬ್ಲಿಕ್ಸ್ ಜೊತೆಯಲ್ಲಿ ಮಿಂಗಲ್ ಆಗಲಿಕ್ಕೆ ಆಗಲ್ಲ. ಯಾಕಂದರೆ ನಮ್ಮ ಮೆಂಟಲಿ ಏನಾಗ್ಬಿಟ್ಟಿರ್ತೀವಿ ಅಂತಂದರೆ, ನಾವು ಹಿಂಗೆ ಹೋಗ್ಬೇಕು, ಈ ದಾರಿ ಸರಿ ಇದೆ, ಹಿಂಗೆ ಹೋಗಬೇಕು ಅಂತ ನಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಆ ಟ್ರೈನಿಂಗ್ ಪ್ರಕಾರನೇ ನಮ್ಮ ರಕ್ತದಲ್ಲೂ ಅದೇ ಕಣಕಣಗಳಲ್ಲೂ ನಮಗೆ ಅದೇ ಭಾವನೆ ಬಂದ್ಬಿಟ್ಟಿರುತ್ತೆ ನಮ್ಮ ದೇಶಭಕ್ತಿ ಮೇಲೆ. ಇವು ಹೊರಗಡೆ ಬಂದಾಗ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಡುತ್ತೆ ಅಂತಂದರೆ, ನಾವು ಯಾರಿಗೆ ಕೇಳಬೇಕು, ಯಾರನ್ನ ಮಾತಾಡಿಸ್ಬೇಕು, ಎಲ್ಲೋದ್ರೂ ನಮ್ಮನ್ನು ದೂರ ತಳ್ತಾರೆ. ನೀನು ಸೇನೆಯಿಂದ ಬಂದಿದೆಯಾ, ಮನೆಯವರಾಗಲಿ, ಅಣ್ಣ ತಮ್ಮದಿರಾಗಲಿ ಎಲ್ಲ ದೂರ ಇಟ್ಬಿಡ್ತಾರೆ. ನಾವು ಅಲ್ಲಿದ್ದಾಗ ಎಲ್ಲರಿಗೂ ನಮಗೆ ಜೈ ಅಂತಾರೆ. ನನ್ನ ತಮ್ಮ ಸೇನೆಯಲ್ಲಿದ್ದಾನೆ, ನಮ್ಮ ಅಣ್ಣ ಸೇನೆಯಲ್ಲಿದ್ದಾನೆ, ನಮ್ಮ ತಂದೆ ಸೇನೆಯಲ್ಲಿದ್ರು ಅಂತ ಎಲ್ಲ ಗೌರವ ಕೊಡ್ತಾರೆ. ಇಲ್ಲಿ ಹೊರಗೆ ಬಂದ ತಕ್ಷಣ ನಮ್ಮ ಪರಿಸ್ಥಿತಿ ವಿಪರ್ಯಾಸ ಆಗುತ್ತೆ. ಯಾಕೆ ವಿಪರ್ಯಾಸ ಆಗುತ್ತೆ ಅಂದರೆ, ಸಮಾಜದಲ್ಲಿ ಅವರಿಗೆ ಆ ಸಂಸ್ಕಾರಗಳ ಕೊಡುವಂತಕ್ಕಂಥ ಸಂದರ್ಭಗಳು ಅವ್ರಿಗೆ ಸಿಗ್ತಾ ಇಲ್ಲ. ನಮ್ಮನ್ನು ನೋಡ್ತಾರೆ, ಬಸ್ಸಲ್ಲೂ ನೋಡ್ತಾರೆ, ನಮ್ಮನ್ನು ಯಾರು ಗೌರವಿಸಲ್ಲ. ಯಾಕಂದರೆ ನಾವು ಮಾಜಿ ಸೈನಿಕರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಒಂದು ರೀತಿ ಆಗುತ್ತೆ. ಯಾಕೆ ಈ ಸಂದರ್ಭ ಬರುತ್ತೆ ಅಂದರೆ, ಮಕ್ಕಳು ನಿಂತ್ಕೊಂಡು ಸೇನೆಯಲ್ಲಿ ಇರ್ತಾರಂತ ಯಾರು ಹೋಗಿ ಬೋರ್ಡ್ ಹಾಕೊಂಡು ಓಡಾಡಲ್ಲ, ನಾನು ಸೇನೆಯಲ್ಲಿದ್ದೆ ಅಂತ ಹೇಳ್ಬಿಟ್ಟು. ಯಾರಿಗೂ ಗೊತ್ತ, ಅಟ್ಲೀಸ್ಟ್ ವಯಸ್ಕರು ಬಂದಿದ್ದಾರೆ ಅನ್ನೋದು ಗೌರವಿಸೋ ಸಂದರ್ಭಗಳು ಕೂಡ ಕಡಿಮೆ ಆಗಿಬಿಟ್ಟಿದೆ. ಇವತ್ತಿನ ಪರಿಸ್ಥಿತಿ ಹೇಳ್ತಾ ಇದ್ದೇನೆ. ಸೇನೆಯಲ್ಲಿದ್ದಕ್ಕಂಥ ಸಂದರ್ಭದಲ್ಲಿ ಹಲವಾರು, ನಾನು ಕಾರ್ಗಿಲ್ ವಾರಲ್ಲಿದ್ದೆ, OP ಪರಾಕ್ರಮಲ್ಲಿ, OP ವಿಜಯ್, OP ರಕ್ಷಕ್ 3 ಯುದ್ಧಗಳಲ್ಲಿದ್ದೆ. ಆಲ್ಮೋಸ್ಟ್ ಎಲ್ಲ ಬಾರ್ಡರ್ಸ್ ಏರಿಯಾದಲ್ಲೇ ಕೆಲಸ ಮಾಡಿದ್ದೇನೆ. ನನ್ನ ಅವಕಾಶಗಳು ನೋಡಿದಾಗ ಇಲ್ಲಿ ನಾನು ಇಲ್ಲಿಗೆ ಹೊರಗೆ ಬಂದ ಒಂದು 3 ಇಯರ್ಸು ತುಂಬ ಕಷ್ಟಪಟ್ಟಾಗ ನಾವು ಸೇನೆಯಲ್ಲಿ ಇಷ್ಟೆಲ್ಲ ನಾವು ದೇಶಕ್ಕೋಸ್ಕರ ಹೋರಾಡ್ತೇವೆ. ದೇಶಕ್ಕೋಸ್ಕರ ನಾವು ಹಲವಾರು ನಮ್ಮ ಸ್ನೇಹಿತರು ಬಲಿದಾನ ಕೊಟ್ಟಿದ್ದಾರೆ. ಆ ಬಲಿದಾನನ ಕೇವಲ ಗಣರಾಜ್ಯೋತ್ಸವದ ದಿನ, ಸ್ವಾತಂತ್ರ್ಯ ದಿನಾಚರಣೆ ದಿನ ಅಥವಾ ಕನ್ನಡ ರಾಜ್ಯೋತ್ಸವದ ದಿನ ಮಾತ್ರ ನೆನೀತಾರೆ. ಇದು ನಮಗೆ ನೋವಿನ ಬಾಯಿ ಮಾತಿನ ಗೌರವ ಮಾತ್ರ ಸಿಗ್ತಿದೆ ಅಂತ ಹೇಳಿ. ಈ ಪರಿಸ್ಥಿತಿ ಬಗ್ಗೆ ನನಗೆ ಇನ್ನೊಂದು ಸ್ವಲ್ಪ ವಿವರಣೆ ಬೇಕು ಸರ್. ಅದಕ್ಕಿಂತ ಮುಂಚೆ